ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಮಿಷನ್ ಬಾಂಬ್ ಅನ್ನು ಸಮರ್ಥವಾಗಿ ಬಳಸಿಕೊಳ್ತು, ಆರೋಪವನ್ನು ಬಳಸಿಕೊಳ್ತು. ಈಗ ಕಾಂಗ್ರೆಸ್ ಕೈಗೇನೆ ಕಮಿಷನ್ ನ ಕೆಸರು ಅಂಟಿಕೊಂಡು ಬಿಟ್ಟಿದೆ. ಸರ್ಕಾರದ ವಿರುದ್ಧ ಕೆಂಪಣ್ಣ ಅವರು ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೆಂಪಣ್ಣ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದು. ಬಿಜೆಪಿ ವಿರುದ್ಧವೂ ಆರೋಪ ಮಾಡಿದ್ರು ಅವರು. ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಆರೋಪ ಮಾಡ್ತಿದ್ದಾರೆ. ಮೊದಲು ಶಾಸಕರು ನೇರವಾಗಿ ಹಣ ಕೇಳ್ತಿದ್ರು, ಈಗ ಅಧಿಕಾರಿಗಳೇ ಕೇಳ್ತಾರೆ. ಕೆಂಪಣ್ಣ ಅವರ ಆರೋಪ ಇದು. ಕಾಂಗ್ರೆಸ್ ಸರ್ಕಾರದಲ್ಲೂ 40% ಕಮಿಷನ್ ಮುಂದುವರಿತಿದೆ ಅಂತ ಆರೋಪ ಮಾಡಿದ್ದಾರೆ. ಬಹಳ ಗುರುತರ ಆರೋಪ ಇದು. ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ ಡಿ ಕೆಂಪಣ್ಣ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಈ ಬಗ್ಗೆ ತನಿಖೆಯೆಲ್ಲ ಮಾಡಿಸ್ತಿದೆ ಸರ್ಕಾರ. ನೋಡಿದ್ರೆ ಯಾರ ಕಂಪ್ಲೇಂಟ್ ಅನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಹಣಿಯುವ ಕೆಲಸವನ್ನ ಈ ಹಿಂದೆ ಪ್ರತಿಪಕ್ಷವಾಗಿದ್ದ ಕಾಂಗ್ರೆಸ್ ಮಾಡಿತ್ತೋ, ಈಗ ಅದೇ ಸರ್ಕಾರದ ವಿರುದ್ಧ ಆರೋಪ ಕೇಳಿ ಬರ್ತಿದೆ. ಮೊದಲು MLAಗಳು ಕೇಳ್ತಿದ್ರು, ಈಗ ಅಧಿಕಾರಿಗಳೇ ಡೈರೆಕ್ಟ್ ಆಗಿ ಕೇಳ್ತಾರೆ, ಎಲ್ಲಿಗೆ ಹೋಗೋಣ, ಯಾರಿಗೆ ಹೇಳೋಣ ಅಂತಿದ್ದಾರೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿಂದ ನಡೀತಾ ಇದೆ ಸರ್. ನಮಗೆ ಇನ್ನೊಂದು ಹೇಳ್ತೀನಿ ಸರ್, ಇದುವರೆಗೂ ಯಾವುದೇ MLA MP ಅಥವಾ ಮಿನಿಸ್ಟ್ರು ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ ಇದುವರೆಗೂ. ಹೋದ ಸರಿ ಇದರಲ್ಲಿ ಏನಾಗ್ತಿತ್ತು, MLAಗಳೇ ನಮ್ಗೆ ಇಷ್ಟು ಕೊಟ್ಟರೆ ನಿಮಗೆ ಕೆಲಸ ಕೊಡೋದು ಅಂತೇಳಿ. ಈಗ ಆ ಪರಿಸ್ಥಿತಿ ಇದೆ. ಈಗ ಅಧಿಕಾರಿಗಳು ಬರ್ತಾರೆ, ನೋಡ್ರಿ ನಿಮ್ಮ ಕೆಲಸ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿಂದ ನಡೀತಾ ಇದೆ ಸರ್. ನಮಗೆ ಇನ್ನೊಂದು ಹೇಳ್ತೀನಿ ಸರ್, ಇದುವರೆಗೂ ಯಾವುದೇ MLA MP ಅಥವಾ ಮಿನಿಸ್ಟ್ರು ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ ಇದುವರೆಗೂ. ಹೋದ ಸರಿ ಇದರಲ್ಲಿ ಏನಾಗ್ತಿತ್ತು, MLAಗಳೇ ನಮ್ಗೆ ಇಷ್ಟು ಕೊಟ್ಟರೆ ನಿಮಗೆ ಕೆಲಸ ಕೊಡೋದು ಅಂತೇಳಿ. ಈಗ ಆ ಪರಿಸ್ಥಿತಿ ಇದೆ. ಈಗ ಅಧಿಕಾರಿಗಳು ಬರ್ತಾರೆ, ನೋಡ್ರಿ ನಿಮ್ಗೆ ಕೆಲಸ ಬೇಕಾದರೆ ಇಷ್ಟು ದುಡ್ಡು ಕೊಡಿ ಅಂತಾರೆ. ನಿಮ್ಗೆ ಯಾಕ್ರಿ, ಯಾರು ಕೊಡ್ಬೇಕಂದ್ರೆ ನಿಮ್ಗೆ ಯಾಕ್ರಿ, ನಿಮ್ಗೆ ಕೆಲಸ ಬೇಕಲ್ಲ, ಕೊಡಿ ಅಂತ ಇಷ್ಟು ಕೊಡಿ ಅಂತ ಸರ್. ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ, ನಾಟ್ ಇವನ್ ಒನ್ ಡಿಪಾರ್ಟ್ಮೆಂಟ್, ಆಲ್ ದಿ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಇಸ್ ಎ ವೆರಿ ವರ್ಸ್ಟ್ ಅಫಿಷಿಯಲ್ಸ್, ಕರಪ್ಟ್ ಅಫಿಷಿಯಲ್ಸ್. ಇವನ್ BBMP ಆಗಲಿ ಅಥವಾ PWD ಆಗಲಿ ಅಥವಾ ಇರಿಗೇಷನ್ ಆಗಲಿ, ಅಧಿಕಾರಿಗಳ ದುರಾಂಕಾರದ ಪರಮಾವಧಿ ಬಂದಿದೆ. ನಾವು ಅವರ ವಿರುದ್ಧ ಹೋರಾಟ. ಮೊದಲು ರಾಜಕಾರಣಿಗಳಿಂದ ಸರ್, ಈಗ ಅದೇ ಸೇಮ್ ಕಂಟಿನ್ಯೂ ಆದಂಗೆ ಆಯ್ತು. ಅಧಿಕಾರಿಗಳಿಂದ ಅಷ್ಟೇ ಆಯ್ತು. ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡದೇ ಇದೆ ಸರ್ಕಾರಕ್ಕೆ ಯಾವುದೇ ವಿಧದಲ್ಲಿ. ನಾವು ಅಧಿಕಾರಿಗಳನ್ನ ದಯವಿಟ್ಟು ನಮಗೆ ಗೊತ್ತಿರೋಗೆ ಕಂಟಿನ್ಯೂ ಆಗಿದೆ. BBMPಯಲ್ಲಿ 300 ಕೋಟಿ ಪ್ಯಾಕೇಜ್ ಟೆಂಡರ್ಗೆ ಆಹ್ವಾನ ಬಂದಿತ್ತು. ಒಂದು ವಾರದಲ್ಲಿ 300 ಕೋಟಿ ಪ್ಯಾಕೇಜ್ ಟೆಂಡರ್ಗೆ ಆಹ್ವಾನ ಕೊಟ್ಟರು. ಈ ಪ್ಯಾಕೇಜ್ ಟೆಂಡರ್ ಮೇಲೆ ಹಲವು ಅನುಮಾನ ಮೂಡ್ತಾ ಇದೆ. ನಿಮಗೆ ಕೆಲಸ ಬೇಕಾ, ಹಣ ಕೊಡಿ ಅಂತ ಅಧಿಕಾರಿಗಳು ನೇರವಾಗಿ ಕೇಳ್ತಾರೆ. ಏನ್ ಮಾಡ್ಬೇಕು ಹೇಳಿ? ಕಾಮಗಾರಿ ಪೂರ್ಣಗೊಳಿಸಿ 2 ವರ್ಷ ಆದ್ರೂ ಹಣ ಬಿಡುಗಡೆ ಆಗಿಲ್ಲ. ಆದ್ರೆ ಈಗ 300 ಕೋಟಿ ಇನ್ನೊಂದು ಯಾವುದೋ ಪ್ಯಾಕೇಜ್ ಬಗ್ಗೆ ಚರ್ಚೆ ಆಗಿದೆ. 40% ಕಮಿಷನ್ ಮುಂದುವರೆದಿದೆ ಅಂತ ಕೆಂಪಣ್ಣ ಆರೋಪಿಸಿದ್ದಾರೆ. ಮೊದಲು MLAಗಳು, ಜನಪ್ರತಿನಿಧಿಗಳು ಕೇಳ್ತಿದ್ರು, ಈಗ ಅಫಿಷಿಯಲ್ಸ್ ಕೇಳ್ತಿದ್ದಾರೆ, ಅಧಿಕಾರಿಗಳು ಕೇಳ್ತಾರೆ ದುಡ್ಡನ್ನ. ಈ ಆರೋಪವನ್ನ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೆಂಪಣ್ಣ ಅವರು ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಸರ್, ಈಗ ಒಂದು ಹೇಳ್ತೀನಿ, ನೀವು ಫಸ್ಟ್ ಎಲ್ಲ ಹೇಳ್ತೇವೆ ದುಡ್ಡು ಕೊಟ್ಟಿಲ್ಲ, ಕೊಟ್ಟಿಲ್ಲ. ನಾವು ವಾಲ್ಯೂಮ್ ಅಪ್ಟೋದು ಇವ್ರಿಗೆ ಕೊಟ್ಟಿದ್ದೀವಿ. ಇವಾಗ ಲಾಸ್ಟ್ ಸರ್ಕಾರ ನಿಮ್ಮ ಹತ್ರ ಏನೂ ಇಲ್ಲ ಅಂತ ಕೊಟ್ಟಿದ್ದೀವಿ. 7,000 8,000 ಪುಟದ ಡಾಕ್ಯುಮೆಂಟ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಈಗ ಇದಕ್ಕೂ ಅಷ್ಟೇ ಕೊಡ್ತೀವಿ. ಸಮಯ ಬಂದಾಗ ಖಂಡಿತ ಕೊಡ್ತೀವಿ. ಈಗ ಏನಾದರೂ ಇಂಡಿವಿಜುವಲ್ ಆಗಿ ಯಾವುದೋ ಒಂದು ಕೇಸ್ ಕೊಟ್ಟಾಗ ಏನಾಗ್ತದೆ, ಅವ್ರನ್ನ ಐಡೆಂಟಿಫೈ, ಅದಕ್ಕೆ ಸಮಯ ನೋಡಿ ಇವ್ರದ್ದು ಕೊಡ್ತೀವಿ. ನಾವೇನು ಇವ್ರಿಗೇನು ಹೆದರಿಕೆ ಮಾಡಬೇಕಾಗಿಲ್ಲ. ನಾವು ಯಾವುದೇ ಸರ್ಕಾರ ಅಥವಾ ಸಂಸ್ಥೆ ಬಗ್ಗೆ ಇಲ್ಲ. BJP ಒಂದೇ, JDS ಒಂದೇ, ಕಾಂಗ್ರೆಸ್ ಒಂದೇ. ಎಲ್ಲರೂ ಯಾರೇ ಇದು ಮಾಡಿದ್ರು, ಇವಾಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಅಧಿಕಾರಿಗಳು ದುರಾಂಕಾರದ ಪರಮಾವಧಿಗೆ ಹೋಗಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತೀವಿ. ಆಮೇಲೆ ದೇರ್ ಆರ್ ವೆರಿ ಗುಡ್ ಆಫೀಸರ್ಸ್ ಆಲ್ಸೋ ಇದ್ದಾರೆ. ನಾನು ಹೇಳ್ತೀನಿ, ಅದರಲ್ಲಿ ಒಳ್ಳೆ ಆಫೀಸರ್ಸ್ ಇದ್ದಾರೆ. ಇಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.